ಇವರೇ, ಇದು ವಿಕ್ರಮ ತೀರ್ಥನ? ಬಾರಮ್ಮ ಈ ಕಡೆ. ಇದು ಕರ್ನಾಟಕ ರಾಜ್ಯ ತಾನೆ? ಮತ್ತೆ ಅಲ್ಲಿ ಯಾಕೆ ಕರ್ನಾಟಕ ರಾಜ್ಯ ಮುಕ್ತಾಯ ಅಂತ ಬೋರ್ಡ್ ಹಾಕಿದೆ? ಹೇಳಿ ಬಾಸ್. ಮಾತಾಡಿ, ಚಿಲ್ಲರೆ ಏನು ಇಲ್ಲೇನೋ ಮಾಡ್ತಾ ಇದ್ಯಾ? ಅವ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾರ ನಿನ್ನ. ನಿಂಗೆ ಹೊಡಿಯೋದಲ್ದೆ ನನ್ಗೆ ಹೊಡಿತಾರಲ್ಲೋ. ಹೋಗೋ ಕೆಲಸ ನೋಡು, ಹೋಗು ಹೋಗು. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿದೆ. ಪೊಲೀಸ್ ಸ್ಟೇಷನ್? ಅದು ಕೆಡವಿ ಎಷ್ಟೋ ವರ್ಷ ಆಯ್ತು. ನೀವೇನು ಪೊಲೀಸಾ? ಒಂಥರ ಅಪ್ರೆಂಟಿಸ್ ಪೊಲೀಸ್ ತರ. ಇಲ್ಲಿ ಯಾರೇ ಬಂದ್ರು ಪಡ್ಡೆ ಬಾಯ್ನ ಮೊದಲು ಭೇಟಿ ಆಗ್ಬೇಕು. ನನ್ಗೆ ಅವ್ರ ಪರಿಚಯ ಅಲ್ಲ, ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? पुलिस है क्या? हाँ पुलिस, अप्रेंटिस पुलिस. ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ. जा चाय घेऊन ये. हां ती जायला पोलीस कुठून येते रे? आमच्या धुळ्याच्या समोर. इथून जायला सांग त्याला, नाहीतर कुठून आला तर तिथंच पाठवतो डायरेक्ट ऊपर देवाच्या जवळ. एकदम गावठी पीस आहे रे. हे काढो पाठवून द्यायला. ಏನಂದ್ರಿ ಇವರು? ಈ ಪೊಲೀಸ್ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಮರ್ಯಾದೆಯಾಗಿ ಅವ್ರನ್ನ ಇಲ್ಲಿಂದ ಹೋಗೋಕೆ ಹೇಳು. ಇಲ್ಲ ಅಂತಂದ್ರೆ ಇವನನ್ನ ಇಲ್ಲೇ ಹೂತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರ್ಬೋದು. धुळ्याच्या समोर ಇವನನ್ನ ಇಲ್ಲೇ ಹೂತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್.
ಎಲ್ಲಿದ್ದ ಪೊಲೀಸ್ ಸ್ಟೇಷನ್ ಇವನ್ ಕೆಡವಿದ್ರೆ ಈ ಹಲ್ಕ ನನ್ ಮಗನ ಆಫೀಸ್ ಸೈನ್ ಮೇಲೆ ಪೊಲೀಸ್ ಸ್ಟೇಷನ್. ಹೇಯ್ ಆಗ ಮಾಡಬೋಣ. हे सांगली क्षेत्राच्या मतबांधव बंधू भगिनीयो, तुमच्या कुलकर्णीले नमस्कार. हे क्षेत्राचा ओ होसमनी एक भ्रष्टाचारी असे तर और ये हजा पार्टीचा कट. ನಾನು ಹೋಗಿ ನನ್ನ ತಮ್ಮನ ನೋಡೋ ಅಷ್ಟರಲ್ಲಿ ನನ್ನ ತಮ್ಮನ ಹೊಡೆದವನ ಹೆಣ ಆಸ್ಪತ್ರೆಯಲ್ಲಿ ಬಿದ್ದಿರ್ಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ. ಯಾರೋ ನನ್ನ ತಮ್ಮನ ಹೊಡೆದಿದ್ದು ಪೊಲೀಸ್ ಅಂತ ಅಣ್ಣ. ನಮ್ಮ ಅಪ್ಪನ ಕಾಲದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಅನ್ಸ್ಬಿಟ್ಟಿದೀವಿ. ಈಗ ಅವನು ಪೊಲೀಸು. ಯಾರು ನೀವೆಲ್ಲ ಯಾಕೆ ಅವ್ರು ನಿಮ್ಮನ್ನ ನಾಯ್ಕ್ ಚೈನ್ ಕಟ್ಟಾಕಿದ್ದಾರೆ? ಅವ್ನ್ ಯಾವನ್ಗೂ ಎದುರ್ಕೊಂಡು ನೀವ್ ಯಾಕೆ ಸಾಯ್ತಾ ಇದೀರಾ? ಇಲ್ಲಿ ಲಗ್ದಿದ್ ಮಣ್ಣು ಎಲ್ಗ್ ಹೋಗ್ತಾ ಇದೆ? ಏನಿದಲ್ಲ ಹೇಳಿ. ಗೊತ್ತಿಲ್ಲ ಸರ್. ಇದು ಇವತ್ತು ನಿನ್ನದಲ್ಲ ಸರ್. ನಮ್ಮ ಅಪ್ಪ ಅವರಪ್ಪನ ಕಾಲದಿಂದನೂ ಹೀಗೆ ನಡೀತಾ ಇದೆ. ನಾವೆಲ್ಲ ಕನ್ನಡದವ್ರಂತೆ, ಆದ್ರೆ ಇದ್ಯಾವುದು ನಮ್ದಲ್ವಂತೆ. ಇದೆಲ್ಲ ಅವರದಂತೆ ಸರ್. ಇದಕ್ ಮೇಲೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ಪ್ರಮಾಣವಾಗ್ಲೂ ಗೊತ್ತಿಲ್ಲ ಸರ್. ಸರ್ ಇವ್ರು ಯಾರು ಒಳ್ಳೆಯವರಲ್ಲ ಸರ್. ದಯವಿಟ್ಟು ಹೊರಟ್ಬಿಡಿ ಸರ್. ಸರ್ ಹೊರಡಿ ಸರ್ ಬೇಗ. ಇವ್ರು ಯಾರು ಒಳ್ಳೆಯವರಲ್ಲ ಸರ್. ನನ್ನ ಮಾತು ನಂಬಿ ಹೊರಡಿ ಸರ್. ನೀವು ಹೊರಡಿ. ನಿಮ್ಮ ಅಣ್ಣ ಬಂದಿದ್ದೀನಿ ಪಡ್ಡೆ. ಎದೇಳು ಏಳು ಪಡ್ಡೆ. ಸರ್ ಅವರು ಕೋಮಲ್ಲಿದ್ದಾರೆ ಸರ್. ಕೋಮಾನ ಸರ್ ಅವ್ರಿಗೆ ಕಬ್ಬಿಣಕ್ಕಿಂತಲೂ ಸ್ಟ್ರಾಂಗ್ ಆಗಿರೋ ಮೆಟಲ್ ತಗೊಂಡು ಯಾರೋ ಹೊಡೆದಿದ್ದಾರೆ ಸರ್. ಕೈಯಲ್ಲಿ ಹೊಡೆದ ಅಣ್ಣ. ಆಂಬ್ಯುಲೆನ್ಸ್ ಆಯ್ಲಿ. ಪಡ್ಡೆ ಎದ್ದೇಳು ಪಡ್ಡೆ. ನಿನ್ನ ಹೊಡೆದವನ್ನ ಹೆಣ ಬಂದಿದೆ. ಎದ್ದೇಳು ಪಡ್ಡೆ. ಪಡ್ಡೆ ನಮ್ಮ ಹತ್ರ ಏನೇನಿದೆ? ಕೊಯ್ತ, ರಾಡ, ತಲವಾರ, ಸಗಳ ಉಡೋಕ, ಉಸ್ಕ ಮಾಯಿಲ ಅವನು ಸಾವು ಮಜಾ ಹತ್ತ. ಈ ಅಪ್ರೆಂಟಿಸ್ ಪೊಲೀಸ್ ಕೆಲಸ ಮಾಡೋದ್ರ ಜೊತೆ ಕುಲ್ಮೆ ಕೆಲಸನೂ ಮಾಡ್ದಂಗಾಯ್ತು. ಪರವಾಗಿಲ್ಲ, ಇಲ್ಲಿ ಜಿಮ್ ಇಲ್ವಲ್ಲ, ಇದೇ ಜಿಮ್ ವರ್ಕೌಟ್ ಮಾಡ್ದಂಗಾಯ್ತು. ಹೇಯ್, ಯಾಕೆಲ್ಲರೂ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಚೈನ್ ಬಿಚ್ಚಾಯ್ತಲ್ಲ, ನೀವ್ ಆರಾಮಾಗಿ ಓಡಾಡ್ಕೊಂಡಿರಿ. ಯಾವ್ದಕ್ಕೂ ಹೆದರ್ಕೋಬೇಕಾಗಿಲ್ಲ. ನಾನಿದ್ದೀನಿ. ಇದು ನಿಮ್ ಜಾಗ ಮಾತ್ರ. ಮಯೂರ ಫಿಲ್ಮ್ ಹಾಡು ಜ್ಞಾಪಕ ಬಂತು. ನಾನು ಎಲ್ಲೋ ಹೋಗ್ಬಿಟ್ಟೆ. ಈಗ ರೌಂಡ್ಸ್ ಹೋಗ್ಬಿಟ್ಟು ಬರ್ಬೇಕು. ಈ ಊರಲ್ಲಿ ಜಮಾನ್ ಹಿಂದೆ ಪೊಲೀಸ್ ಸ್ಟೇಷನ್ ಇತ್ತು ಅಂದಮೇಲೆ ಈ ಊರಿನ ಲಿಮಿಟ್ಸು, ಉದ್ದ, ಅಳತೆ ಅಂತೆಲ್ಲ ಇರಲೇಬೇಕು. ಅದು ನಂಗೆ ಗೊತ್ತಿಲ್ಲ. ಅದೆಲ್ಲಿ ಏನು ಅಂತ ನಾನು ಫಿಕ್ಸ್ ಮಾಡ್ಕೊಂಬರ್ತೀನಿ. ನನಗೆ ಕ್ರಾಸ್ ಮಾಡ್ಕೊಂಬಂದಿದ್ದು ಬಾರ್ಡ್ರ್ ಮೇಲೆ ಒಂದು ಡೌಟು. ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ರೇಂಜಲ್ಲಿ ಬಾರ್ಡ್ರ್ ಹಾಕಿದ್ದಾರೆ ಅಂದರೆ ಅದು ಪಕ್ಕಾ ನಮ್ಮ ಗೌರ್ಮೆಂಟಲ್ಲ. ಯಾಕಂದರೆ ನಮ್ಮ ಸರ್ಕಾರ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ.
ಈ ಊರು ಈ ಜನ ಇಲ್ಲಿನ ಕಂಡೀಷನ್ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ ನನ್ನ ಕೈಲಿ ಹೊಡ್ಸ್ಕೊಂಡೋದ್ರಲ್ಲ ಅವರೇ ಹಾಕಿರೋ ಬಾರ್ಡರ್ ಇರಬೇಕು. ಇರ್ಲಿ, ಈ ಪೊಲೀಸ್ ಬಟ್ಟೆ ಹಾಕಿರೋ ಜೋಶಲ್ಲಿ ಡ್ಯೂಟಿ ಚಾರ್ಜ್ ತಗೊಂಡ್ರೋ ಖುಷಿಲಿ ನಾವೇ ಹೋಗೊಂದು ಬಾರ್ಡರ್ ಫಿಕ್ಸ್ ಮಾಡ್ಬೋಣ. ಏನಂತೀರಾ? ಹೂವನಪ್ಪ, ಹಂಗೇಳ ಮತ್ತೆ. ಐ ಜೀಪು ನನ್ನ ಮಗನ ಆಫೀಸ್ ನಮ್ಮ ಪೊಲೀಸ್ ಸ್ಟೇಷನ್ ಆದ್ಮೇಲೆ ಅವನ್ ಜೀಪು ಡಿಪಾರ್ಟ್ಮೆಂಟ್ ಜೀಪ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಹೂವನ್ನು ನಾನು ಹೇಳಿದಕ್ಕೆಲ್ಲ ಹೂ ಅಂತ ಇರು. ಹ್ಞೂ ಹಾ ಎಲ್ಲ ಓಕೆ, ಒಂದು ಮಿಸ್ಸಿಂಗ್ ಇದೆ. ಆ ಸುಳ್ಳ ತಗೊಂಬ. ಇದರಲ್ಲಿ ಇನ್ನೊಂದೇನೋ ಬರಿಬೇಕು.